ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಿನ ರೊಟ್ಟಿಯನ್ನು ಮಾಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. 2 ಕಪ್ ಆಗಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗಷ್ಟು ಸಣ್ಣ ಸೂಜಿ ರವೆ ಬರುತ್ತಲ್ವ, ಅದನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಒಂದು ಹದವಾಗಿ ನೋಡಿ ಈ ಹದದಲ್ಲಿ ಕಲಸಿ ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡೋಣ. ತವವನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕಿ ಒಂದು ಮೀಡಿಯಮ್ ಸೈಜಲ್ಲಿ ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಎಳ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಹದವಾಗಿ ಕ್ಲೀನಾಗಿ ಎಡ್ಜನ್ನು ನೀಟಾಗಿ ಎಳ್ಕೊಂಡ್ರೆ ತೆಳ್ಳಗೆ ಪೇಪರ್ ರೀತಿ ನಮಗೆ ಎಷ್ಟು ಹದವಾಗಬೇಕೋ ಅಷ್ಟು ಹದವಾಗಿ ರೊಟ್ಟಿ ಬರುತ್ತೆ. ಐ ಫ್ಲೇಮಲ್ಲಿ ರೊಟ್ಟಿ ಬೇಯಿಸ್ಕೊಂಡು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು 2 ಸೈಡಲ್ಲಿ ಬೇಯಿಸಿ ಲಿಡ್ ಮುಚ್ಚಿ ಬಿಟ್ಟರೆ ಬಿಸಿ ಬಿಸಿ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಿನ ರೊಟ್ಟಿ ರೆಡಿ ಆಗುತ್ತೆ. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ರಾತ್ರಿ ಡಿನ್ನರ್ಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ.